ಯಾತರ ಸುಖವಿಲ್ಲ, ಯಾರಿಗೆ ಸುಖದಿಂದ ಅದಾರ ಹೇಳ್ರಿ? ಇರುವಷ್ಟು ದಿವಸ ಮನುಷ್ಯ ಜನ್ಮಕ್ಕೆ ಬಂದೀವಿ ಅಂತಂದ ಮೇಲೆ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕಟ್ಟು ಹೋಗಬೇಕಲ್ಲ. ಇದೇ ತಾನೇ 19ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ತಾವೆಲ್ಲ ಕೇಳಿರಿ. ಸಾವಿತ್ರಿಬಾ ಫುಲೆ ನಿಮ್ಮ ಹಾಗೆ ಮದುವೆ ಮಾಡಿಕೊಂಡು ಜೀವನವನ್ನು ಮಾಡುವಂಥ ಸಂದರ್ಭದೊಳಗೆ ಆ ತಾಯಿ ಕನಸು ಹಿಂಗಾಗಿತ್ತಲ್ಲ. ಆಕೆ ವಿಚಾರ ಮಾಡ್ತಾಳೆ, ಸಾವಿತ್ರಿಬಾಯಿ ಫುಲೆ, ನಾನು ಒಟ್ಟೇನಾದ್ರೂ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಎಲ್ಲರನ್ನೂ ಸುಶಿಕ್ಷಿತರನ್ನಾಗಿ ಮಾಡಬೇಕು ಅಂತ ಒಂದು ಶಾಲೆಯನ್ನು ತೆಗೆದು ದಿನಂಪ್ರತಿಯಾಗಿ ಶಾಲೆಗೆ ಹೋಗುವಂಥ ಸಂದರ್ಭದೊಳಗೆ ಅವಾಗ ಓಣಿ ಒಳಗೆ ನಿಂತಿರ್ತಕ್ಕಂಥ ಮಂದಿ ವಿಚಾರ ಮಾಡ್ತಾರಂತ, ಏನಂತ, ಅಲ್ಲ ನೀವೊಬ್ಬ ಹೆಣ್ಣು ಮಗಳು ದಿನಂಪ್ರತಿಯಾಗಿ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡಾಕತ್ತಿ ಅಂತಂದ್ರೆ ನೀನು ದೊಡ್ಡ ದೊಡ್ಡ ಶಿಕ್ಷಕಿ ಯಾಕೆ ಹೊಂಟೇನು? ಮಕ್ಕಳಿಗೆ ಪಾಠ ಮಾಡಿದ್ರೆ ಎಲ್ಲರೂ ಸುಶಿಕ್ಷಿತರಾದ್ರು ಅಂತಂದ್ರೆ ನಮ್ಮ ಧರ್ಮದೊಳಗೆ ಹೆಣ್ಣು ಮಕ್ಕಳು ಹೊರಗಡೆ ಬರುವಂಗಿಲ್ಲ, ಅದಕ್ಕೋಸ್ಕರವಾಗಿ ನೀನು ಪಾಠ ಹೇಳುವಂಗಿಲ್ಲ ಅಂತ ತಿಳ್ಕೊಂಡು ದಾರಿ ಒಳಗಿದ್ದಾಗ ಆ ಹೆಣ್ಣು ಮಗಳು ಸಾವಿತ್ರಿಬಾಯಿ ಫುಲೆಗೆ ಅಲ್ಲೇ ಇರ್ತಕ್ಕಂಥ ಕೆಸರು ಗೊಜ್ಜುವಂತ ಪ್ರಯತ್ನ ಮಾಡ್ತಾರೆ. ಕೆಲವು ಸಂದರ್ಭದೊಳಗೆ ಸೆಗಣಿ ನೀರನ್ನು ಸಹಿತ ಗೊಜ್ಜುತ್ತಾರೆ. ಆದರೂ ಸಹಿತ ಸಾವಿತ್ರಿಬಾಯಿ ಫುಲೆ ಎದೆಗುಂದಂಗಿಲ್ಲ. ಎಷ್ಟು ಏನು ಮಾಡಿದ್ರು ಸಹಿತ ಎಲ್ಲವನ್ನೂ ಸಹಿಸಿಕೊಂಡು ಮತ್ತೆ ಶಾಲೆಗೆ ಹೋಗಿ ತನ್ನ ಸೀರೆಯನ್ನು ಬದಲಾಯಿಸಿ ಮಕ್ಕಳಿಗೆ ಪಾಠವನ್ನು ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತ ನಾವೆಲ್ಲ ಸಾವಿತ್ರಿಬಾಯಿ ಫುಲೆಯನ್ನು ನಾವೆಲ್ಲರೂ ಕೂಡ ಆರಾಧನೆಯನ್ನು ಮಾಡ್ತೀವಿ. ಮನುಷ್ಯನ ಜೀವನಕ್ಕೆ ಕೆಲವು ಸಂದರ್ಭ ಕಷ್ಟಗಳು ಬರುವುದೇ, ಆದರೆ ಸಾವಿತ್ರಿಬಾಯಿ ಫುಲೆಗೆ ಸಮಾಜ ಎಷ್ಟೆಲ್ಲ ನಿಂದನೆ ಮಾಡಿದ್ರು ಸಹಿತ ಪತಿಯಾಗಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವರಿಗೆ ಧೈರ್ಯವಾಗಿ ನಿಂತಿರ್ತಕ್ಕಂಥ ಪತಿಯನ್ನವೆಲ್ಲರೂ ಕೂಡ ಇಬ್ಬರನ್ನು ಕೂಡ ಆರಾಧನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆ ಸತ್ಪರಂಪರೆಯಲ್ಲಿ ಮಾನವ ಜನ್ಮಕ್ಕೆ ಬಂದೀವಿ ಅಂತಂದ ಮೇಲೆ ಒಂದು ಮಾತು ಬರ್ತಿರ್ತದ, ಒಂದು ಮಾತು ಹೋಗ್ತಿರ್ತದ. ಅದರಲ್ಲಿ ಹೆಣ್ಣಿನ ಜೀವನಕ್ಕಂತೂ ಕಷ್ಟಗಳನ್ನುವಂತ ತಪ್ಪಿದ್ದಲ್ಲ. ಕಷ್ಟಗಳು ಎಷ್ಟರ ಮಟ್ಟಿಗೆ ಬರ್ತಾವ ಅಂತಂದ್ರೆ ನಿನಗೆ ಕುತ್ತಿಗೆ ಬರುವಷ್ಟರ ಮಟ್ಟಿಗೆ ಬರ್ತಾವ. ಆ ಕುತ್ತಿಗೆ ಬರುವಷ್ಟರ ಮಟ್ಟಿಗೆ ಬರ್ತಾವ ಅನ್ನುವ ಕಾರಣಕ್ಕೆ ಜೀವನದೊಳಗ ತಾಳು 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 ಅಂತ ತಾಳಿ ತಗೊಂಡು ಬಂದು ಕುತ್ತಿಗೆ ಕಟ್ಟಿದ್ರಿ. ಹೌದಲ್ರಿ? ಮತ್ ನಿಮ್ಮೂರಾಗ ಯಾರಿಗಾರ ಬಲರಟ್ಟಿಗೆ ಎಡರಟ್ಟಿ ಕಟ್ಟಾರೋ? ಇಲ್ಲಲ್ಲ. ಎಲ್ಲಾ ಕಡೆನೂ ತಾಳಿಯನ್ನು ತೆಗೆದುಕೊಂಡು ಬಂದು ಹೆಣ್ಣು ಮಕ್ಕಳಿಗೆ ಕುತ್ತಿಗೆ ಕಟ್ತಾರೆ. ಎದಕ್ಕ? ನಿನ್ನ ಜೀವನಕ್ಕೆ ಇಷ್ಟ ಕಷ್ಟಗಳು ಬರ್ತಾವಲ್ಲ, ನಿನ್ನ ಜೀವನವನ್ನೇ ಹರಣ ಮಾಡ್ಕೋಬೇಕನ್ನುವಷ್ಟರ ಮಟ್ಟಿಗೆ ಕಷ್ಟಗಳು ಬರ್ತಾವ. ಎಲ್ಲ ಕಷ್ಟದೊಳಗೂ ಇರಬೇಕು, ಇದ್ದು ಜಯಿಸಬೇಕು. ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಜೀವನ ಚರಿತ್ರೆ ಒಂದು ಸಾರ ನೆನಪಿಸ್ಕೊಂಡು ಬಿಡ್ರಿ. ಆ ತಾಯಿ ಎಂಥ ಕಷ್ಟದ ಸಂದರ್ಭದೊಳಗು ಮಲ್ಲಯ್ಯ 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 ಅಂತ ನಾಮಸ್ಮರಣೆಯನ್ನು ಬಿಟ್ಟಿದ್ದಿಲ್ಲ. ಎಂಥ ಸಂದರ್ಭದಲ್ಲಿ ಸಹಿತ ಮಲ್ಲಯ್ಯ ನಾಮಸ್ಮರಣೆ ಮಾಡಿದ್ದಕ್ಕ ಇಡೀ ರಾತ್ರಿಯೆಲ್ಲ ಹಾಕಿ ಮಳ್ಕೋಬಾರ್ದು ಅಂತ ತಿಳ್ಕೊಂಡು ಅತ್ತಿ ಬಾಂಡೆಗಳನ್ನ ಆ ಕಾಳುಗಳನ್ನು ಬೀಸಾಕ್ ಕೊಟ್ರ ನನ್ನ ಭಕ್ತಿ ಆಗಿರ್ತಕ್ಕಂಥವಳು ಮಲ್ಲಮ್ಮ ಬೆಳಗಿನ ಜಾವ ಬೇಸ್ಕೊಳ್ತಾಳ ಬಡಿಸ್ಕೊಳ್ತಾಳ ಬಾ ಅಂತ ತಿಳ್ಕೊಂಡು ಸಾಕ್ಷಾತ್ ಮಲ್ಲಯ್ಯನೇ ಬಂದು ಮಲ್ಲಮ್ಮನ ಸೇವಾ ಮಾಡಿರ್ತಕ್ಕಂಥ ಉದಾಹರಣೆಗಳು ನಾವೆಲ್ಲ ಹೇಮರೆಡ್ಡಿ ಮಲ್ಲಮ್ಮನ ತಾಯಿ ಚರಿತ್ರೆ ಒಳಗೆ ಕಾಡ್ಕೊಂಡು ಬರ್ತೀವಿ. ಇಂಥ ಸತ್ಪರಂಪರೆ ಒಳಗೆ ಬಂದಿರತಕ್ಕಂಥ ಸಂದರ್ಭದೊಳಗೆ ಹೆಣ್ಣು ಮಕ್ಕಳಿಗೆ ಜೀವನಕ್ಕೆ ಕಷ್ಟಗಳು ಬರ್ತಾವ ಅನ್ನುವ ಕಾರಣಕ್ಕೆ ಹೆಣ್ಣು ಮಕ್ಕಳನ್ನ ಎಚ್ಚರ ಮಾಡಬೇಕು. ಆಶೆಗಳು ಇತಿಮಿತಿಗಳು ಇರಬೇಕು ಅನ್ನುವ ಕಾರಣಕ್ಕೆ ಹಣಿ ಮೇಲೆ ಕುಂಕುಮ ಹಚ್ಚತಾರ, ಉಡಿ ಒಳಗೆ ಕೆಂಪು ಮಣ್ಣದೊಂದು ಹಾಕಿರ್ತಾರವ. ಏನ್ ಹಾಕ್ತಾರ್ರಿ? ಏನ್ ಹಾಕ್ಯಾರ ಇವತ್ತು? ಉಡಿ ತುಂಬಿಸ್ಕೊಂಡ್ರಿ ಎಲ್ಲಾರು. ಏನ್ ಹಾಕ್ಯಾರ? ಕೆಂಪು ಮಣ್ಣದ್ದು ಅಡಿಕೆ. ಎಷ್ಟಾಗಲೈತಿ? ಹಂಗ ಎಷ್ಟಿರ್ತದ? ಇಷ್ಟು ಅಡಿಕೆ ಇರ್ತದ. ಆ ಅಡಿಕೆಯ ಸಂಕೇತ ಏನದ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಆಶೆಗಳು ಬಹಳ. ಆಶೆಗಳು ಎಷ್ಟಿರಬೇಕು ಅಂತಂದ್ರೆ ಅಡಿಕೆ ಎಷ್ಟಿರ್ಬೇಕಂತ. ಅಡಿಕೆಯಷ್ಟ ಮಾತ್ರ ನಿನ್ನ ಆಸೆಗಿರ್ಲಿಲ್ಲ ಅನ್ನುವ ಕಾರಣಕ್ಕೆ ಉಡಿ ತುಂಬುವಾಗೊಮ್ಮೆ ಅಡಿಕೆಯನ್ನು ನಿಮ್ಮ ಉಡಿ ಒಳಗೆ ಹಾಕ್ತಾರೆ. ಆಸೆಗಳು ಅಡಿಕೆಯಷ್ಟು ಮಾತ್ರ ಇರಲಿ ಅಂತ. ನಿಮ್ಮ ಆಸೆಗಳು ಬೆಳೆದಂಗ ಇವರು ಟೇಬಲ್ ಮೇಲೆ ಬರುವಂತ ಕಾಂಚನಕ್ಕೆ ಆಸೆ ಪಡ್ಲಾರ್ದಂಗ ಟೇಬಲ್ ಕೆಳಗೂ ಕೈ ಚಾಚು ಪರಿಸ್ಥಿತಿ ಬರಾಕತ್ತದ. ಇವತ್ತು ನಮ್ಮ ದೇಶದೊಳಗೆ ಭ್ರಷ್ಟಾಚಾರ ಜಾಸ್ತಿ ಆಗಕ್ಕೆ ಕಾರಣ ಮನಿ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಆಸೆಯನ್ನು ಈಡೇರಿಸಬೇಕಂತ ತಿಳ್ಕೊಂಡು ಇವತ್ತು ಗಂಡು ಮಕ್ಕಳು ಜಾಸ್ತಿ ಭ್ರಷ್ಟಾಚಾರವನ್ನು ಮಾಡುವಂತ ನಾವೆಲ್ಲ ಕಾಣಕತ್ತೀವಿ. ಇದು ಅಡಿಕೆಯ ಸಂಕೇತ. ಆದ್ರೆ ಇನ್ನ ಎಲಿ ಹಾಕಿರ್ತಾರೆ ಉಡಿ ಒಳಗೆ, ಹಾಕಿರಂಗಲ್ಲ. ಎಲಿ ಆಯುರ್ವೇದದ ಸಂಕೇತ. ಇನ್ನು ನೀ ಎಲ್ಲರೂ ಸಹಿತ ಅಡಿಗೆ ಮಾಡುವಾಗಲೂ ಸಹಿತ ಸಂದರ್ಭದೊಳಗೆ ಬಳೆಗಳನ್ನ ಕೈ ಒಳಗೆ ಹಾಕಿರ್ತಾರೆ. ನೀನು ಹೇಳಿದ್ ನಿಮಗೆಲ್ಲ, ಹೆಣ್ಣು ಮಕ್ಕಳು ಸ್ವಚ್ಛ ಮನಸ್ಸು ಇಟ್ಟುಕೊಂಡು ಅಡಿಗೆ ಮಾಡೋದ್ರಿಂದ ಮನಿ ಒಳಗೆ ಎಲ್ಲಾ ಶಾಂತಿ ನೆಮ್ಮದಿ ನೆಲೆಸ್ತದ. ನಿನ್ನ ಮನಸ್ಸಿನೊಳಗೆ ಏನಾದ್ರೂ ಕೆಟ್ಟ ವಿಚಾರ ಇಟ್ಕೊಂಡು ಕೆಲಸ ಮಾಡಾಕತ್ತಿದೆ, ಅಡಿಗೆ ಮಾಡಾಕತ್ತಿದೆ ಅಂತಂದ್ರೆ ಮನಿ ಒಳಗೆ ಎಲ್ಲರೂ ಉಂಡವರು ಎಲ್ಲರೂ ಸಹಿತ ಮನಸ್ಥಿತಿ ಕೆಡ್ತದ ಅನ್ನುವ ಕಾರಣಕ್ಕೆ ಅಪ್ಪ ಮುರುಗೇಂದ್ರ ಶಿವಯೋಗಿಗಳು ಒಂದು ದಿವಸ ಅಭಿಷೇಕಕ್ಕೆ ಹಾಲು ತಂದಿರ್ತಕ್ಕಂಥ ಶಿಷ್ಯ ಹಾಲು ತಂದಿಟ್ಟಾಗ ಇವತ್ತು ಹಾಲು ಬೇಡ ಅಂತಾರ ಅವ್ರ ಶಿವಯೋಗಿಗಳು.
ಯಾವಾಗ ಹಾಲು ಬೇಡ ಅಂದ ತಕ್ಷಣದೊಳಗೆ ಸೇವಕ ವಿಚಾರ ಮಾಡ್ತಾನ, ಹಾಲು ಕೆಡಿಸೋದೇನದ, ಹಾಲು ನಾವು ಹೋಗಿ ಕುಡಿದ್ರ ಆತಂತ ತಿಳ್ಕೊಂಡು ಕಾಸ್ಕೊಂಡು ಹಾಲು ಕುಡಿತಾನೆ. ಕುಡ್ದಾದ ಮೇಲೆ ಅದೇ ಸಂದರ್ಭದೊಳಗೆ ಒಬ್ಬ ಶ್ರೀಮಂತರು ವಾರದ ಮಲ್ಲಪ್ಪನವರು ಶಿವಯೋಗಿಗಳು ಲಿಂಗ ಪೂಜೆ ಕೂತಾರೆ. ಶಿವಯೋಗಿಗಳು ಲಿಂಗ ಪೂಜೆ ಆದ್ಮೇಲೆ ಪಾದೋದಕ ಕೊಡ್ತಾರ. ಪಾದೋದಕ ತೆಗೆದುಕೊಳ್ಬೇಕಂತ ತಿಳ್ಕೊಂಡು ಅಗರ್ಭ ಶ್ರೀಮಂತನಾಗಿರ್ತಕ್ಕಂಥ ವಾರದ ಮಲ್ಲಪ್ಪನವರು ಬಟ್ಟೆಯನ್ನ ಕಳೆದು ಮೇಲ್ಗಡೆ ಕೋಟ್ ಹಾಕಿದ್ರಲ್ಲ, ಕೋಟ್ ತೆಗೆದು ಇನ್ನೇನು ಒಳಗಡೆ ಹೋಗ್ಬೇಕಂತಾರ. ಕೈಯಾಗಿನ ಬಂಗಾರದ ಉಂಗುರ ಕಾಣ್ತದ ನೋಡಿ. ಅವ್ವ ಉಂಗುರ ಹಾಕೊಂಡು ಹೋಗಿ ಪಾದೋದಕ್ಕೆ ತೆಗೆದುಕೊಳ್ಳೋದು ಬೇಡ, ಉಂಗುರವನ್ನು ತೆಗೆದು ಇದೇ ಕೋಟ್ನೊಳಗೆ ಹಾಕಬೇಕಂತ ತಿಳ್ಕೊಂಡು ಆ ಕೋಟ್ನೊಳಗೆ ಆ ಉಂಗುರ ಹಾಕಿ ಒಳಗಡೆ ಹೋಗಿ ಪಾದೋದಕ್ಕೆ ತೆಗೆದುಕೊಳ್ತಾರೆ. ಪಾದೋದಕವನ್ನು ತೆಗೆದುಕೊಂಡು ಬಂದು ಹೊರಗಡೆ ಬಂದು ಬಟ್ಟೆ ಹಾಕೋಬೇಕಂತ ಬಟ್ಟೆ ಹಾಕೊಳ್ತಾರ. ಉಂಗುರ ಹಾಕೋಬೇಕಂತ ಉಂಗುರ ನೋಡ್ತಾರ, ಉಂಗುರನ ಇದ್ದಿದ್ದಿಲ್ಲ. ಯಾವಾಗ ಉಂಗುರ ಇಲ್ಲ ಅರ್ಧಕ್ಕೆ ಬಂದು ಶಿವಯೋಗಿಗಳ ಮುಂದೆ ನಮಸ್ಕಾರ ಮಾಡ್ತಾರ ವಾರದ ಮಲ್ಲಪ್ಪನವರು. ಅಪ್ಪ ಅವ್ರ ಮತ್ತೆ ಹಿಂಗೆ ಉಂಗುರ ಕಾಣೋಲ್ದಾಗ್ಯದ. ಯಾವಾಗ ಉಂಗುರ ಕಾಣದೇ ಇರುವಂತ ಸಂದರ್ಭದೊಳಗೆ ಶಿವಯೋಗಿಗಳು ಎಲ್ಲ ಶಿಷ್ಯರನ್ನು ಕರೀತಾರೆ. ಶಿಷ್ಯರನ್ನು ಕರೆದು ಕೇಳ್ತಾರ ಅವರು, ಇವತ್ತು ಹಾಲು ಯಾರು ಕುಡಿದ್ರಿ ಅಂತ ಕೇಳಿದ್ರು. ಅವರು ಹಾಲು ನಾನ ಕುಡ್ದಿನ್ರಿಪ್ಪ ಅಂದ್ರು. ಯಾವಾಗ ಅವ್ ಹಾಲು ಕುಡ್ದವ್ ನಾನ ಕುಡ್ದಿನಿ ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಶಿವಯೋಗಿಗಳಂತಾರ, ಮತ್ತ ಅಂಗಿ ಒಳಗಿನ ಉಂಗುರ ನೀನ ತಕ್ಕೊಂಡಿತ್ತಮ್ಮ ಅಂದ್ರೆ ಅವ್ರು ಶಿವಯೋಗಿಗಳು. ನೋಡ್ರಿ ಹೆಂಗದಾರ ಶಿವಯೋಗಿಗಳ ಜ್ಞಾನ. ಉಂಗುರ ನೀನ ತಕ್ಕೊಂಡಿ ಅಂತ ತಿಳ್ಕೊಂಡು ಕೇಳಿದ ತಕ್ಷಣದೊಳಗೆ ಅವಾಗ ಒಪ್ಕೊಂಡು, ಹೌದ್ರಿ ಅಪ್ಪ ತಕ್ಕೊಂಡಿ, ನಾನು ತಕ್ಕೊಂಡಿ ಅಂತ ಉದ್ದಕ ಅಷ್ಟಾಂಗ ನಮಸ್ಕಾರ ಹಾಕಿ ತಪ್ಪಾತು ಯಪ್ಪ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಹೊಳೆ ಉಂಗುರ ತಂದು ವಾರದ ಮಲ್ಲಪ್ಪನವ್ರ ಕೈಯೊಳಗೆ ಕೊಟ್ಟ. ಈಗೇನು ಚಪ್ಪಾಳೆ ಹೊಡೆದಿರಲ್ಲವ, ಈ ನೆಕ್ಸ್ಟ್ ಹೊಡ್ಯಾಕತ್ರಿ ಕೇಳ್ರಿ. ಯಾವಾಗ ಇಟ್ಟು ಹೇಳಿದ ಮೇಲೆ ವಾರದ ಮಲ್ಲಪ್ಪನವ್ರು ಶಿವಯೋಗಿಗಳಿಗೆ ಕೇಳ್ತಾರ, ಹೌದ್ರಿಪ್ಪ ಮತ್ ಇಷ್ಟೆಲ್ಲ ಸೇವಕರಿದ್ರಲ್ಲ, ಸೇವಕರನ್ನ ಬಿಟ್ಟು ಅವಾಗ ಯಾಕೆ ನೀವು ಕೇಳಿದ್ರಿ? ಅವಾಗ ಶಿವಯೋಗಿಗಳು ಹೇಳ್ತಾರ, ಇಲ್ರಿಪ್ಪ ಅವ ಏನು ಹಾಲನ್ನ ಯಾಕೆ ತಿರಸ್ಕಾರ ಮಾಡಿದೆ ಅಂತಂದ್ರೆ, ಹಾಲನ್ನ ತಂದು ಕೊಡುವಂತ ಆಕಳ ಮೇಯಿಸ್ಕೊಂಡು ಬರುವಂತ ಮಾಲೀಕ ಇವತ್ತು ಹಿಂದಿನ ದಿವಸ ಆಕಳಗಳನ್ನ ತನ್ನ ಹೊಲದಾಗ ಮೇಯಿಸುವುದು ಅಷ್ಟ ಅಲ್ಲದ, ಮಗ್ಗಲು ಹೊಲದಾಗ ತಗೊಂಡು ಹೋಗಿ ತುಡುಗಿನಿಂದ ಆಕಳಗಳನ್ನು ಮೇಯಿಸ್ಕೊಂಡು ಬಂದು ಆ ಹಾಲನ್ನು ತಗೊಂಡು ಬಂದು ನನಗೆ ಕೊಟ್ಟಿದ್ದ. ಅದಕ್ಕೆ ನಾ ಹಾಲು ಬೇಡ ಅಂತ ಹೇಳಿದ್ದೆ. ಅವ ಹಾಲು ಕುಡಿದಕ್ಕೆ ಆ ಕಳ್ಳತನ ಪ್ರವೃತ್ತಿ ಅವನು ತಿಳಿಯಾಗ ಬಂದೈತೆಪ್ಪ, ಅವನ್ ತಪ್ಪಲ್ಲ, ಹಾಲು ಮೇಯಿಸಿದವನ್ ತಪ್ಪದ, ಆಕಳ ಮೇಯಿಸಿದವನ್ ತಪ್ಪದ ಅಂತ ಶಿವಯೋಗಿಗಳು ಹೇಳ್ತಾರೆ. ಇಷ್ಟೇ ತಿಳ್ಕೊಂಡ್ಬಿಡ್ಬೇಕು ನೀವೆಲ್ಲ. ಸುಮ್ಮನೆ ಸೂಕ್ಷ್ಮ ಉದಾಹರಣೆ ಇದೆ ನಿಮಗೆಲ್ಲ. ಶಿವಯೋಗಿಗಳು ಸುಮ್ಮನೆ ಒಂದಿಷ್ಟು ಆಕಳಗಳನ್ನು ಕದ್ದು ಮೇಯಿಸ್ಕೊಂಡು ಬಂದದ್ದಕ್ಕೆ ಈ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ನಮಗೆ. ಇನ್ನು ಹೆಣ್ಣು ಮಕ್ಕಳು ಅಡಿಗೆ ಮಾಡುವಂತ ತಾಯಿಂದರು ತಲೆ ಒಳಗೆ ಏನಾದ್ರೂ ಕೆಟ್ಟ ವಿಚಾರ ಇಟ್ಕೊಂಡು ನೀವು ಅಡಿಗೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಡಿಗೆ ಎಷ್ಟು ಮಂದಿ ಉಂಡಿರ್ತಾರಲ್ಲ ಅವರಲ್ಲಿ ಸಹಿತ ಕೆಟ್ಟ ಭಾವನೆಗಳನ್ನು ಬರ್ತಾವ ಅನ್ನುವ ಕಾರಣಕ್ಕೆ ತಮಗೆಲ್ಲ ಹೇಳ್ತಿರ್ತಾರೆ. ಅಡಿಗೆ ಮಾಡುವಂತ ಸಂದರ್ಭದೊಳಗೆ ತಾವೆಲ್ಲ ಅನ್ನಪೂರ್ಣೇಶ್ವರಿ ಸ್ವರೂಪ ಅನ್ನುವ ಕಾರಣಕ್ಕೆ ತಾಯಿಂದಿರರು ಸ್ವಚ್ಛ ಮನಸ್ಸನ್ನು ಇಟ್ಟುಕೊಂಡು ಅಡಿಗೆಯನ್ನು ಮಾಡಬೇಕು ಅನ್ನುವಂಥ ಭಾವದೊಳಗೆ ಕೈ ಒಳಗೆ ಹಸಿರು ಎಲೆಗಳನ್ನು, ಹಸಿರು ಬಳೆಗಳನ್ನು ಹಾಕಿರ್ತಾರ, ಉಡಿ ಒಳಗೆ ಹಸಿರು ಎಲೆಗಳನ್ನು ಹಾಕಿರ್ತಾರ. ಇವು ಮುತ್ತೈದೆಯ ಸಂಕೇತಗಳನ್ನುವಂಥ ವಿಚಾರವನ್ನು ಇವತ್ತಿನ ದಿವಸ ತಮಗೆಲ್ಲ ತಿಳಿಸ್ತಾ ಬಂದಿದ್ದೇನೆ. ಅವಾಗ ಇದು ಮುಂದಿನ ಬೆರಳಂತದ, ಹೌದಪ್ಪ ನೀ ದಪ್ಪದ್ರು ಇರಬೇಕು, ಇದು ಮುಂದಿನ ಬೆರಳಂತದ, ಅವು ಹಿಂಗ ಇವು ಹಿಂಗ ಯಾರಾದ್ರೂ ತೋರಿಸ್ಬೇಕಾಗಿತ್ತು ನನ್ನ ಬೆರಳು ಮಾಡಿ ತೋರಿಸ್ತಾರ, ಅದಕ್ಕೆ ನಾ ದೊಡ್ಡವ ಅಂತ ಇದು ಮುಂದಿನ ಬೆರಳು ಅಂತದ. ಅವಾಗ ಇದು ಮುಂದಿನ ಬೆರಳು ವಿಚಾರ ಮಾಡ್ತದ, ನಡುವಿನ ಬೆರಳು ಇದೇನಂತದ, ಎಲ್ಲರೂ ಸಾಲಾಗಿ ನಿಂದ್ರಿ, ನೀವ್ ಎದ್ದು ನಿಂದ್ರಿ, ಮತ್ತೆ ಇದ್ರ ಕೈಯಾಗಿನ ಹೇಳಾಕತ್ತೀನಿ. ಎಲ್ಲರೂ ಸಾಲಾಗಿ ನಿಂತ್ಕೊಂಡಾಗ ಯಾರು ಎತ್ತರದಾರ್ರಿ? ನಡುವಿನ ಬೆರಳು ಹೌದಲ್ಲ, ಅದಂತದ ನಾ ಎತ್ತರದನಪ್ಪ, ನೀವೆಲ್ಲ ನಾ ಹೇಳಿದಂಗ ಕೇಳಬೇಕು. ಇದು ಮುಂದಿನ ಬೆರಳು ಅಂತದ್ ನೋಡ್ರಿ. ಇದಕ್ಕೆ ಯಾವ ಬೆರಳು ಅಂತೀರಿ? ಇದಕ್ಕೆ ಬಂದು ಇದು ಮೊದಲು ಬರ್ತೈತಿ. ಅದು ಎಲ್ಲಾದ್ರೂ ಮದುವೆ ನಡೆದಿತ್ತು ಅಂತಂದ್ರ ಮಾವತ್ತಂದು ಉಂಗುರ ಹಾಕೋದು ನನಗ, ಅದು ಬಂಗಾರದ ಮತ್ತೆ ಎಲ್ಲಾದ್ರೂ ಪುರಾಣ ಪ್ರವಚನ ನಡೆದಾವ ಅಂದ್ರೆ ಭಕ್ತರು ಬಂದು ಉಂಗುರ ಹಾಕೋದು ನನಗ. ನಾನು 2 ದಿವಸ ಆತ್ ಮೂರಾಗ ಪುರಾಣ ಮಾಡಕತ್ತೀನಿ, ಯಾರು ಹಾಕ್ತಾರ ಅಂತ ವಿಚಾರ ಮಾಡಕತ್ತೀನಿ. ಮೊದಲ ಜಾಗ ಖಾಲಿ ಮಾಡ್ರಿ ಅಂತಾರನ. ಎಲ್ಲಾದ್ರೂ ಪಟ್ಟಾಧಿಕಾರ ನಡೆದಿತ್ತು ಅಂದ್ರೆ ಭಕ್ತರು ಬಂದು ಉಂಗುರ ಹಾಕೋದು ನನಗ, ಅದು ಎಂತದ್ದು ಬಂಗಾರದ ಹುಚ್ಚುಗಳ ಬಂಗಾರದಂತ ಕಿಮ್ಮತ್ ಐತಿ ನನಗ, ಅದಕ್ಕೆ ಬಂಗಾರ ಉಂಗುರ ಹಾಕ್ಯಾರ, ಅದಕ್ಕೆ ಎಲ್ಲಾರು ನನಗೆ ಗೌರವ ಕೊಡ್ರಿ. ಇದೇನ್ ಮಾಡ್ಬೇಕ್ರಿ ಪಾಪ ಜೊಯ್ ಜೊಟ್, ಇದೇನೇ ಇದ್ರು ಕನ್ನಡ ಸಲ ಗಟ್ಟರಿ. ಇದು ಅರ್ಥ ತನ್ನ ಹೇಳೋದು ನಿಮಗ ಅರ್ಥ ಆತಿಲ್ರಿ? ಅದು ಇದು ನೋಡಾಕ ಎತ್ತರೂ ಇಲ್ಲ, ಇದು ನೋಡಾಕ ದಪ್ಪು ಇಲ್ಲ ಪಾಪ. ಅದಕ್ಕೊಂದು ಮಾತು ಅಂತಿರ್ತೀನಿ ನೋಡ್ರಿ, ನೋಡಾಕ ಗಿಡ್ಡದ ಅನ್ಕಡೆ ತಲಿ ಭಾಳ ಹುಷಾರ ಐತೆ ಒಂದು ಅಡಂಗಲ್ಲ, ನೋಡಾಕ ಗಿಡ್ಡದ್ರ ಸಹಿತ ತಲಿ ಭಾಳ ಹುಷಾರ ಐತಿ. ಅದಕ್ಕಂತಿರ್ತಾರ ನೋಡ್ರಿ. ಅದಕ್ಕೆ ಈ ಬೆರಳು ವಿಚಾರ ಮಾಡ್ತದ. ಎಲ್ಲರೂ ಒಂದೊಂದು ಹೇಳಿದ್ರು, ನಾ ನೋಡಾಕ ಎತ್ತರೂ ಇಲ್ಲ ದಪ್ಪು ಇಲ್ಲ, ಏನ್ ಹೇಳಬೇಕು? ಇದು ಗಿಡ್ಡ ಐತಲ್ರಿ, ಇದು ಬರಳ ಇಟ್ಟು ತಲಿ ಹುಷಾರೈತದ್ರದ್ದು. ಇದಂತದ ಎಲ್ಲಾ ಕಾರ್ಯಕ್ರಮ ಮುಗಿದಾದ ಮೇಲೆ ಎಲ್ಲರೂ ಪ್ರಸಾದ ಮಾಡಕ್ ಹೋಗಿರ್ತಾರ, ಅದ ಮತ್ ಬೇರೆ. ಎಲ್ಲಾ ಮುಗಿದ ಮೇಲೆ ಅಪ್ಪನ ಗದ್ಗಿಗೆ ಹೋದಾಗ ನಮಸ್ಕಾರ ಮಾಡುವಾಗ ಎಲ್ಲಾರ್ಕಿಂತ ಮುಂದೆ
ನೋಡ್ರಿ ಗಿಡ್ ಎಷ್ಟು ಹುಷಾರೈತಿ ನೋಡ್ರಿ ಅದ್ರದ್ದು. ಎಲ್ಲಾರಕ್ಕೆ ನನಕಿಂತ ಹಿಂದೆ ಇರ್ತೀರಿ ನೀವು, ಹುಷಾರಾಗಿರ್ರಿ. ನಾ ಮುಂದಿದ್ದಾಗ ನಂದ ಮುಂದಿರೋದು, ಅದಕ್ಕೆ ನಾನ ದೊಡ್ಡವ ಅಂತದ ಅದು ಕಿರುಬರಳ. ಅವಾಗ ಎಲ್ಲ 5 ಮಂದಿ ವಿಚಾರ ಮಾಡಿದ್ವಂತ, ಹೌದಪ್ಪ ನಾ ದೊಡ್ಡವ ನೀ ದೊಡ್ಡವ, ಪುರಾಣ ಮುಗಿತ್ತು, ಅಜ್ಜನ ಮುಂದೆ ಮಂಗಳಾರತಿ ಆಗ್ತದ, ಮಂಗಳಾರತಿ ಆದ್ಮೇಲೆ ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗೋಣ. 5 ಬೆರಳು ಭಾಗಬೇಕಲ್ಲ ಇಲ್ಲಿ. ಅದ್ಯಾಕಾಗಿತ್ತು ಅಂತ ತಿಳ್ಕೊಂಡು ಹೆಬ್ಬಟ್ಟು ಹೊರಗಡೆ ಪ್ರಸಾದ ಮಾಡಕ್ ಹೋಗ್ರು ನೋಡೋನು, ಏನಾಕೈತೆ ಅದು ಮೈ ತುಂಬ ಸೇರಾಡ್ಕೋತ ಹೋಗ್ತೀವಿ. ಅದಕ್ಕೆ ಒಂದು ಪ್ರಸಾದ ಒಳಗಡೆ ಹೋಗಬೇಕಾಗಿತ್ತು ಅಂತಂದ್ರೆ 5 ಬೆರಳು ಹೆಂಗ ಸಮಾನ ಆಗಬೇಕಾಗ್ತದ. ಒಂದು ಕಾರ್ಯಕ್ರಮ, ಒಂದು ಶರಣ ಸಂಸ್ಕೃತಿ ಉತ್ಸವ ಯಶಸ್ವಿ ಆಗಬೇಕಾಗಿತ್ತು ಅಂತಂದ್ರೆ ನಾನು ನಂದು ಮತ ಜಾತಿ ಪಂಥ ಹೊರಗಿಟ್ಟು ಬಂದಾಗ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಕಾರಣಕ್ಕೆ ಕಳೆದ 38 ವರ್ಷಗಳಿಂದ ಇಂಥ ಅದ್ಭುತವಾಗಿರ್ತಕ್ಕಂಥ ಉಡಿ ತುಂಬುವಂತ ಕಾರ್ಯಕ್ರಮ